ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಇಲ್ಲಿ ಇವತ್ತು ಆಹ್ವಾನ ಮಾಡಿರ್ತಕ್ಕಂಥ ಉದ್ದೇಶ ನಮ್ಮ ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡೋಕ್ಕೆ 26ನೇ ತಾರೀಕು ಅಂದರೆ ನಮ್ಮ ರಿಜಿಸ್ಟ್ರೇಷನ್ ಲಾಂಚನ್ನು 26ನೇ ತಾರೀಕು ಮಾಡ್ತಾಯಿದ್ದೀವಿ. ಬೆಳಗ್ಗೆ 11:30 ಗಂಟೆಗೆ ಇದೇ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಯುವ ನಿಧಿ ಕಾರ್ಯಕ್ರಮದ ಲೋಗೋ ಮತ್ತು ರಿಜಿಸ್ಟ್ರೇಷನನ್ನು ಲಾಂಚ್ ಅವತ್ತು ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಯುವ ನಿಧಿ ಕಾರ್ಯಕ್ರಮ ನಮ್ಮ ಭರವಸೆಗಳಂತೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸಾಗಿ 6 ತಿಂಗಳವರೆಗೆ ಅವರಿಗೆ ಯಾವುದೇ ನೌಕರಿ ಎಂಪ್ಲಾಯ್ಮೆಂಟ್ ಸಿಗದೇ ಇದ್ದರೆ ಅಥವಾ ಅವರು ಎಲ್ಲಾದರೂ ಸೆಲ್ಫ್ ಎಂಪ್ಲಾಯ್ಡ್ ಇರದೇ ಇದ್ದರೆ ಅಥವಾ ಅವರು ಹೈಯರ್ ಎಜುಕೇಷನ್ಗೆ ಹೋಗದೇ ಇದ್ದರೆ ಅವರು ಈ ಯುವ ನಿಧಿ ಏನು ನಾವು ಅವರಿಗೆ ಅಂದರೆ ಅವರು ಎಲಿಜಿಬಲ್ ಆಗ್ತಾರೆ. ದೇ ಆರ್ ಎಂಟೈಟಲ್ಡ್ ಫಾರ್ ಯುವ ನಿಧಿ ಫಂಡ್. ಡಿಗ್ರಿ ಪಾಸಾಗಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಪಾಸಾಗಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಪ್ರತಿ ತಿಂಗಳು 2 ವರ್ಷದವರೆಗೆ ನಾವು ಕೊಡ್ತೀವಿ ಅಂತಕ್ಕಂಥ ನಮ್ಮದೇನು ಗ್ಯಾರಂಟಿ ಇತ್ತು, ಅದನ್ನು ನಾವು ಕಾರ್ಯಗತಗೊಳಿಸ್ತಾ ಇದ್ದೀವಿ. ನನಗೆ ಭಾಳಷ್ಟು ಜನ ಪತ್ರಕರ್ತರು ಕೇಳ್ತಾ ಇದ್ರು, ಏನಂದರೆ ಯಾಕೆ ಡಿಲೇ ಆಗಿದೆ? ಡಿಲೇ ಆಗಿಲ್ಲ, ಇದು ನಮ್ಮ ಭರವಸೆನೇ ಆ ರೀತಿ ಇತ್ತು. ಪಾಸಾಗಿ 6 ತಿಂಗಳವರೆಗೆ ಅವರಿಗೆ ಸಿಕ್ಕಿಲ್ಲ ಅಂದರೆ, ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿಲ್ಲ ಅಂದರೆ ದೇ ಆರ್ ಎಂಟೈಟಲ್ಡ್ ಫಾರ್ ಯುವ ನಿಧಿ ಅಂತಕ್ಕಂಥದ್ದು ನಮ್ಮ ಭರವಸೆ ಆಗಿತ್ತು. ಆ ಭರವಸೆ ಅಂತಲೇ ನಾವು ಡಿಸೆಂಬರಲ್ಲಿ ಅವರೆಲ್ಲ ಎಂಟೈಟಲ್ ಆಗ್ತಾರೆ, 6 ತಿಂಗಳು ಆಗ್ತದೆ ಅವ್ರಿಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸಾಗಿ, ಹಾಗಾಗಿ ಅವ್ರು ಎಂಟೈಟಲ್ ಆಗ್ತಾರೆ ಅಂತ ಹೇಳಿ ನಾವು ಡಿಸೆಂಬರಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಅದೇ ಥರ 12 ಜನವರಿ ವಿವೇಕಾನಂದ ಜಯಂತಿ ದಿವಸ ನಾವು DBT ಡೈರೆಕ್ಟ್ ಅವರಿಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದು ಲಾಂಚು ಶಿವಮೊಗ್ಗದಲ್ಲಿ 12ನೇ ತಾರೀಕು ನಾವು ಅದನ್ನು ಲಾಂಚ್ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರದ ಎಲ್ಲ ಗ್ಯಾರಂಟಿಗಳು 100% ಇಂಪ್ಲಿಮೆಂಟ್ ಆದಂಗೆ ಆಗ್ತದೆ. ಹಾಗಾಗಿ ಈ ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸನ್ನು ಕರೆಯಲಾಗಿದೆ. ತಮ್ಮದೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇಲ್ಲ, ಅವರಿಗೆ ನಾವು ನೋಡಿ ನಮ್ಮ ಭರವಸೆ ಏನಿದೆ ಅಂತಂದರೆ, ಯಾರು ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳವರೆಗೆ ಅವರಿಗೆ ಯಾವುದೇ ಎಂಪ್ಲಾಯ್ಮೆಂಟ್ ಸಿಗಲಿಲ್ಲ ಅಂದರೆ ಅಥವಾ ಹೈಯರ್ ಎಜುಕೇಷನ್ ಹೋಗಿಲ್ಲ ಅಂತಂದರೆ ಅವರಿಗೆ ಎಂಟೈಟಲ್ಮೆಂಟ್ ಇದೆ ಅಂತ ಹೇಳಿದ್ದೀವಿ. ನೀವು ಕೇಳಿರೋ ಪ್ರಶ್ನೆ, 1 ನಿಮಿಷ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಒಂದು ವೇಳೆ ಮಧ್ಯದಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕರೆ ಇಟ್ ವಿಲ್ ಬಿ ಸ್ಟಾಪ್ಡ್ ಬಿಕಾಸ್ ಇಟ್ ಇಸ್ ಎ ಸೆಲ್ಫ್ ಡಿಕ್ಲರೇಷನ್. ಹಾಗಾಗಿ ಅವರಿಗೆ ಎಲ್ಲಾದರೂ ಎಂಪ್ಲಾಯ್ಮೆಂಟ್ ಸಿಕ್ಕರೆ ಅಲ್ಲಿಂದ ಅದು ಯುವ ನಿಧಿ ಸ್ಟಾಪ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.